ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಇವತ್ತು 10/4/2024 ಏನು ದಿನಾಂಕದಂದು PUC ಫಲಿತಾಂಶ ಅಂದರೆ ಸೆಕೆಂಡ್ PU ಫಲಿತಾಂಶವನ್ನು ಈಗ ಬಿಡ್ತಾ ಇದ್ದಾರೆ. ಆ ಒಂದು PUC ಫಲಿತಾಂಶವನ್ನು ಯಾವ ರೀತಿ ನಾವು ನಮ್ಮ ಒಂದು ಫೋನಲ್ಲಿ ನೋಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೀವೇನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಯಾರು ಮಾಡಿಲ್ಲ ಲೈಕ್ ಮಾಡಿ, ಶೇರ್ ಯಾರು ಮಾಡಿಲ್ಲ ಶೇರ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಈಗ ಈ ಒಂದು PUC ಫಲಿತಾಂಶವನ್ನು ನೋಡ್ಕೊಳ್ಳೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆ, ನೀವು ನೋಡ್ತಾ ಇರ್ಬೋದು ಡಿಸ್ಕ್ರಿಪ್ಷನಲ್ಲಿ ಈಗಾಗಲೇ ನಾನು ಒಂದು ಲಿಂಕನ್ನು ಕೊಟ್ಟಿದ್ದೇನೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಅಂತ ಅಂದರೆ ಈ ರೀತಿಯಾದ ಒಂದು ಇಂಟರ್ಫೇಸ್ಗೆ ನೀವು ಬರ್ತೀರಾ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2023 ಅಂತ ಕೊಟ್ಟಿದ್ದಾರೆ. ಇದು 24 ಅಂತ ಆಗ್ತದೆ. ಈಗೇನು ಇನ್ನೂ ಕೂಡ ಅಪ್ಡೇಟ್ ಮಾಡಿಲ್ಲ ಅವರು. 24 ಅಂತ ಆಗ್ತದೆ. ಬ್ರಾಟ್ ಟು ಯು ಬೈ ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ದ್ವಿತೀಯ PUC ಪೂರಕ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಜಾಗದಲ್ಲಿ ನಿಮಗೆ ಈಗ ದ್ವಿತೀಯ PUC ಪರೀಕ್ಷೆ 2024 ಒಂದು ರಿಸಲ್ಟನ್ನು ಇಲ್ಲಿ ಘೋಷಣೆ ಮಾಡ್ತೇವೆ ಅಂತ ಕೊಡ್ತಾರೆ. ಈ ಒಂದು ಡೇಟಲ್ಲಿ 10/4/2023 ಅಂತ ಬರ್ತದೆ. ಇನ್ನೂ ಕೂಡ ಇದು ಅಪ್ಡೇಟ್ ಆಗಿಲ್ಲ. ಆದರೆ ಇಲ್ಲಿ ನಿನ್ನೆ ಒಂದು ಏನೋ ಮಾಹಿತಿ ಕೊಟ್ಟಿರ್ತಕ್ಕಂಥ ಒಂದು ಇದನ್ನು ನೋಡಿದ್ರಿ ಅಂತಂದರೆ ಇವತ್ತು 10 ಗಂಟೆಗೆ ಈ ಒಂದು ರಿಸಲ್ಟನ್ನು ಘೋಷಣೆ ಮಾಡ್ತೇವೆ ಅಂತ ಹೇಳಿದರು. ಇಲ್ಲಿ 12 ಗಂಟೆವರೆಗೆ ಇಲ್ಲಿ ಎಕ್ಸ್ಟೆಂಡ್ ಆಗ್ಬೋದು. ಯಾಕೆ ಅಂತಂದರೆ ಆ ಒಂದು ಸರ್ವರಲ್ಲಿ ಆ ಒಂದು ರಿಸಲ್ಟ್ಗಳನ್ನು ಅಪ್ಲೋಡ್ ಮಾಡಿ ಎಲ್ಲರಿಗೂ ಕೂಡ ಕಾಣೋ ಹಾಗೆ ಮಾಡಬೇಕು ಅಂತಂದರೆ ಮತ್ತು ಇಲ್ಲಿ ಸರ್ವರ್ ಬ್ಯುಸಿ ಆಗೋ ಕಾರಣದಿಂದಾಗಿ ಸ್ವಲ್ಪ ಇಲ್ಲಿ ಲೇಟ್ ಆಗ್ತಾಯಿದೆ. ಅದರ ಬಗ್ಗೆ ಇಲ್ಲಿ ನಿಮಗೆ ಗೊತ್ತಿರಲಿ. ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಈಗಾಗಲೇ ನಾನು ಲಿಂಕನ್ನು ಕೊಟ್ಟಿದ್ದೇನೆ. ಎಲ್ಲರೂ ಕೂಡ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿಗೆ ಬರ್ತೀರಾ, ಡೈರೆಕ್ಟಾಗಿ ನೀವು ರಿಸಲ್ಟನ್ನು ನೋಡ್ಕೋಬೋದು. ಆದಷ್ಟು ಬೇಗ ರಿಸಲ್ಟ್ ನೋಡೋದಕ್ಕೆ ಟ್ರೈ ಮಾಡಿ. ಮತ್ತು ನಿಮ್ಮ ಒಂದು ರಿಸಲ್ಟ್ ಯಾವ ರೀತಿ ಇದೆ ಎಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ನೀವು ತಪ್ಪದೇ ನೋಡ್ತಾ ಹೋಗಿ. ತುಂಬ ಯೂಸ್ಫುಲ್ ಆಗಿ ನಮ್ಮ ಒಂದು ಚಾನಲಲ್ಲಿ ವಿಡಿಯೋಗಳನ್ನು ಮಾಡ್ತಾ ಹೋಗ್ತಾ ಇದ್ದೇವೆ. ಎಲ್ಲರೂ ಕೂಡ ಯೂಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.